like, share, subscribe. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ನಿನ್ನೆಷ್ಟೇ ನಾನು ಸಾರಿದು ಒಂದು ವಿಡಿಯೋ ಹಾಕಿದ್ದೆ. ಇವತ್ತು ಅದರ ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಿನ್ನೆ ನಾನು ತೋರಿಸಿರುವಂತ ಸೀರೆಗಳು, ನಾನು ತಗೊಂಡಿರುವಂತ ಸೀರೆಗಳು, ಹಾಗೆಯೇ ನಾನು ಇವತ್ತು ತೋರಿಸ್ತಿರುವಂತ ಸೀರೆಗಳು, ಇದನ್ನ ನನ್ನ ತಂಗಿ ತಗೊಂಡಿರುವಂತ ಸೀರೆಗಳು. ಸೊ ತಡ ಮಾಡೋದು ಬೇಡ, ಫಟಾಫಟ್ ಅಂತ ವಿಡಿಯೋನ ಶುರು ಮಾಡೋಣ. ನಿಮ್ಗೂ ಕೂಡ ಕಾಯಿಸೋದಂದ್ರೆ ನಂಗೂ ಕೂಡ ಇಷ್ಟ ಇಲ್ಲ. ಹಾಗೆ ಬನ್ನಿ. ನೋಡಿ, ಇದಿಷ್ಟು ಸೀರೆಗಳನ್ನ ನನ್ನ ಸಿಸ್ಟರ್ ಬೈ ಮಾಡಿದ್ದು. ಇದರಲ್ಲಿ ಒಂದು ಸೀರೆ ಉಂಟಲ್ಲ ನೋಡಿ, ಇದು ಸೀರೆ ನಾನು ನಿನ್ನೆ ಗ್ರೀನ್ ಕಲರ್ ಅಲ್ಲಿ ನಿಮ್ಗೆ ತೋರಿಸಿದ್ದೆ. ಅದೇ ತರ ಸೀರೆ ಇದು ಲ್ಯಾವೆಂಡರ್ ಕಲರ್ ಅಲ್ಲಿ ನನ್ನ ಸಿಸ್ಟರ್ ಬೈ ಮಾಡಿದ್ದು. ಸೊ ಹಾಗಾಗಿ ನಾನು ಮೊದಲನೇದಾಗಿ ಇದು ಸೀರೆಯನ್ನೇ ನಿಮ್ಗೆ ತೋರಿಸ್ತೀನಿ. ಇದು ಮೆಟೀರಿಯಲ್ ಅಂದ್ರೆ ತುಂಬಾ ಸಾಫ್ಟ್ ಇದೆ. ನಿನ್ನೆ ಕೂಡ ನಾನು ಈ ತರ ಸೀರೆಯನ್ನ ನಿಮ್ಗೆ ತೋರಿಸಿದ್ದೆ ಗ್ರೀನ್ ಕಲರ್ ಅಲ್ಲಿ. ಇದು ಲ್ಯಾವೆಂಡರ್ ಕಲರ್ ಅಲ್ಲಿ ಇದೆ. ಲ್ಯಾವೆಂಡರ್ ಕಲರ್ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಕಲರ್. ಸೊ ಇದಕ್ಕೆ ಉಂಟಲ್ಲ, ಈ ತರ ಹಕೋಬಾ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನ ತಗೊಂಡದ್ದು. ಇದಕ್ಕೆ ಪ್ರೈಸ್ ಬಂದು ಓನ್ಲಿ 350 ರುಪೀಸ್ ಮಾತ್ರ. ನೋಡಿ, ಪೂರ್ತಿ ಸೀರೆ ಒಂದೇ ರೀತಿ ಇದೆ. ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ. ಇದು ನಾನು ಹೇಳಿದ್ದೇನೆ ನಿನ್ನೆ ಕೂಡ ನಿಮ್ಗೆ. ಇದ ಪಲ್ಲು ಹತ್ರ ಈ ತರ ಟೆಸಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಪೂರ್ತಿ ಸೀರೆ ಒಂದೇ ರೀತಿ ಪ್ರಿಂಟೆಡ್ ಅಲ್ಲಿ ಇದೆ. ನೋಡಿ, ಫುಲ್ ಸೀರೆ ಪ್ರಿಂಟೆಡ್ ಅಲ್ಲಿ ಇದೆ. ನೋಡಿ, ಪೂರ್ತಿ ಸೀರೆ ಒಂದೇ ರೀತಿಯಲ್ಲಿದೆ. ಇದೊಂದು ಪ್ರಿಂಟೆಡ್ ಸೀರೆ. ಇದಕ್ಕೆ ಹಕ್ಕೋಬಾ ತರ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡದ್ದು. ನಾನು ಕೂಡ ಅವಳು ಸೇಮ್ ಒಂದೇ ದಿವಸ ಉಟ್ಕೋಬೇಕು ಅಂತ ತಗೊಂಡದ್ದು. ಇನ್ನೊಂದು, ಇದರಲ್ಲಿ ಬ್ಲೌಸ್ ಪೀಸ್ ಇದೆ. ನನ್ನ ಹತ್ರದಲ್ಲಿ ಕೊಟ್ಟಿರುವಂತ ಬ್ಲೌಸ್ ಅಷ್ಟೊಂದು ಅದಕ್ಕೆ ಮ್ಯಾಚ್ ಆಗ್ತಿರ್ಲಿಲ್ಲ. ಬಟ್ ಇದಕ್ಕೆ ಅವರು ಡಾರ್ಕ್ ಪರ್ಪಲ್ ಬ್ಲೌಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಉಂಟು. ಸೊ ಹಾಕೋಬಹುದು ಇದ್ರ ಜೊತೆ. ನೋಡಿ, ಲೈಟ್ ಪರ್ಪಲ್ ಗೆ ಡಾರ್ಕ್ ಪರ್ಪಲ್ ಶೇಡ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ. ನನಗೆ ಕೊಟ್ಟಿರುವಂತ ಬ್ಲೌಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ನಾನು ಸಹ ಅಲ್ಲಿ ತಗೊಳ್ಳುವಾಗ ನೋಡಿರ್ಲಿಲ್ಲ. ಬಟ್ ನಂಗೆ ಸೀರೆ ಇಷ್ಟ ಆಯ್ತು ಅಂತ ತಗೊಂಡಿರುವಂತ ಸೀರೆ. ಜಸ್ಟ್ ರುಪೀಸ್ 350 ಓನ್ಲಿ. ಇದು ಅಲ್ಲಿ ಆಫರ್ ನಡೀತಿತ್ತು. ಸೊ ಹಾಗಾಗಿ 350. ಇನ್ನು ಎರಡನೇ ಸೀರೆ ಬಂದು ಈ ತರ ಕ್ರೀಮ್ ಕಲರ್ ಅಲ್ಲಿ ಇರುವಂತ ಸೀರೆ. ನಾನು ಇದು ಸೀರೆನ ತಗೋಬೇಕು ಅಂತ ಅನ್ಕೊಂಡದ್ದು. ಮತ್ತೆ ಏನೋ ನಂಗೆ ಬೇಡ ಅಂತ ಅನ್ಸ್ತು. ಯಾಕಂದ್ರೆ ನಮ್ಮದ್ರಲ್ಲಿ ಎಂತ ಗೊತ್ತಾ, ನನ್ನ ತಂಗಿ ತಗೊಂಡ್ರು ಕೂಡ ನನ್ಗೆ ಒಂದು ಸಲ ಆದ್ರೂ ಉಟ್ಕೊಳಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಅವಳು ತಗೊಂಡಲ್ಲ, ನನ್ಗೆ ಬೇಡ ಅಂತ ಅನ್ಸ್ತು. ಇದು ಒಂಥರ ಕ್ರೀಮ್ ಶೇಡ್ ಅಲ್ಲಿ ಇದೆ. ಮಾತ್ರ ಇದಕ್ಕೆ ಉಂಟಲ್ಲ, ಬ್ಲೌಸ್ ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಸೀಕ್ವೆನ್ಸ್ ವರ್ಕ್ ಅಲ್ಲಿ ಬ್ಲೌಸ್. ಅದೇ ಇದಕ್ಕೆ ಅಷ್ಟೊಂದು ಸೂಟ್ ಆಗಲ್ಲ ಅಂತ ಅನಿಸ್ತು ನಂಗೆ ಈ ತರ ಬ್ಲೌಸ್. ನಾನು ಮೊದಲಿಗೆ ನಿಮ್ಗೆ ಬ್ಲೌಸೇ ತೋರಿಸ್ತೇನೆ. ಇದರ ಪ್ರೈಸ್ ಬಂದು 750 ರುಪೀಸ್. ಅಲ್ಲ, ಸಾರಿ, ಇದ್ರ ಪ್ರೈಸ್ ಬಂದು 1090 ರುಪೀಸ್. ನಾನು ಇದ್ರಲ್ಲಿ ಒಂದು 750 ಸಾರಿ ನಿಮ್ಗೆ ನಿನ್ನೆ ತೋರಿಸಿದ್ದೆ, ಅದೇ ರೀತಿ ಅಂತ ಅನ್ಕೊಂಡೆ. ಬಟ್ ಅಲ್ಲ, ಇದು ಪ್ರಿಂಟೆಡ್ ಸಾರಿ. ನಾನು ನಿಮ್ಗೆ ತೋರಿಸಿರುವಂತ ಸಾರಿ ಪ್ಲೇನ್ ಸಾರಿಯಲ್ಲಿ ಸೈಡ್ ಅಲ್ಲಿ ಫ್ಯಾನ್ಸಿ ಸಾರಿ ಬಾರ್ಡರ್ ತರ ಇತ್ತು. ನೋಡಿ, ಇದ್ರ ಬ್ಲೌಸ್ ತೋರಿಸ್ತೇನೆ ಮೊದಲು. ಇದು ಬ್ಲೌಸ್ ಉಂಟಲ್ಲ, ಒಂದು ಒಳ್ಳೆ ಜರ್ದೋಸಿ ವರ್ಕ್ ಇದೆ. ಈ ತರ ಬ್ಲೌಸ್ ನಾವು ಸಪ್ರೇಟ್ ನಾವು ಕೊಟ್ಟು ವರ್ಕ್ ಮಾಡಿಸ್ಬೇಕು ಅಂದ್ರೂ ಕೂಡ 1,000-2,000 ಮೇಲೇನೆ ಇರುತ್ತೆ. ಅದಕ್ಕಿಂತ ಕಮ್ಮಿ ಇರಲ್ಲ. ಇದಕ್ಕೆ ಪಿನ್ ಮೊದಲಿಗೆ ಬ್ಲೌಸ್ ತೋರಿಸ್ತೇನೆ. ನೋಡಿ, ಇದರಲ್ಲಿ ಸ್ಲೀವ್ಸ್ ಡಿಸೈನ್ ಕೊಟ್ಟಿದ್ದಾರೆ. ಒಳ್ಳೆ ಕಟ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ. ಮಾತ್ರ ಇದು ಸೀರೆಗೆ ಹೀಗೆ ನೋಡುವಾಗ ಸೇಮ್ ಅಂತ ಅನ್ಸುತ್ತೆ. ಮಾತ್ರ ಇಲ್ಲಿ ಇರುವುದು ಬೇಬಿ ಪಿಂಕ್, ಇಲ್ಲಿ ಕೊಟ್ಟಿರುವಂತದ್ದು ಸ್ವಲ್ಪ ಡಾರ್ಕ್ ಪಿಂಕ್, ಸ್ವಲ್ಪ ಮೆರೂನಿಶ್ ಶೇಡ್ ಅಲ್ಲಿ ಇದೆ. ಬಟ್ ಈ ಬ್ಲೌಸ್ ನ ಬೇರೆ ಸಾರಿಗೆ ಯೂಸ್ ಮಾಡ್ಕೋಬಹುದು. ಅಷ್ಟೊಂದು ಚೆನ್ನಾಗಿದೆ ಬ್ಲೌಸ್ ಪೀಸ್. ನೋಡಿ, ನಾವು ನೋಡ್ಲಿಲ್ಲಲ್ಲ, ಇಲ್ಲಿ ಸ್ವಲ್ಪ ಹರಿದೋಗಿದೆ. ಅದು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು ಸ್ಟಿಚ್ ಮಾಡುವಾಗ. ಬ್ಲೌಸ್ ತುಂಬಾ ಚೆನ್ನಾಗಿದೆ. ಇನ್ನು ಸೀರೆ ಬಂದು ಫುಲ್ ಕ್ರೀಮ್ ಕಲರ್ ಸಾರಿ. ಅದು ಕೂಡ ಒಂದು ಪ್ರಿಂಟೆಡ್ ಸಾರಿ ತರ ಇದೆ. ಮಾತ್ರ ಇದು ಮೆಟೀರಿಯಲ್ ಉಂಟಲ್ಲ, ಸ್ವಲ್ಪ ಶೈನ್ ಮೆಟೀರಿಯಲ್ ಇದೆ. ಇದಕ್ಕೆ ಸಾರಿಗೆ ಫುಲ್ ಸೈಡ್ ಅಲ್ಲಿ ಲೇಸ್ ಉಂಟು. ಅದು ಕೂಡ ನಾನು ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೇನೆ. ನೋಡಿ, ಲೇಸ್ ಉಂಟು.
ಪ್ಲಸ್ ಸೀಕ್ವೆನ್ಸ್ ವರ್ಕ್ ಉಂಟು ನೋಡಿ, ನೀವು ನೋಡ್ಬೋದು. ಫುಲ್ ಸಾರಿಗೆ ಸೈಡಲ್ಲಿ ಲೇಸ್ ಉಂಟು, ಹಾಗೆ ಇಡೀ ಸಾರಿಗೆ ಸೀಕ್ವೆನ್ಸ್ ವರ್ಕ್ ಉಂಟು. ಇದು ಮಾತ್ರ ಪ್ರಿಂಟೆಡ್ ಅಲ್ಲ, ಪೇಂಟ್ ಥರ ಬರುತ್ತಲ್ಲ ಆ ಥರ, ಅಂದರೆ ರಬ್ಬರ್ ಪ್ರಿಂಟ್ ಅಲ್ಲ, ಫ್ಯಾಬ್ರಿಕ್ ಪೇಂಟ್ ಅಂತ ಹೇಳ್ತಾರೆ, ಆ ಥರ ಉಂಟು. ಅದ್ರ ಮೇಲೆ ಶೈನಿಂಗಲ್ಲಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀರೆ. ಇದು ಕೆಳಗಡೆ ಬರ್ತದೆ ಈ ತರ ನೋಡಿ, ಇದು ಉಂಟಲ್ಲ ಸೀರೆ, ಇದು ಈ ತರ ಕೆಳಗಡೆಯಿಂದ ಬರ್ತದೆ. ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಸಾರಿ ಹಾಕೊಂಡಾಗ. ಚೆನ್ನಾಗಿದೆ ಅಲ್ವಾ? ಸೊ ನಂಗೂ ಕೂಡ ಈ ಸೀರೆ ಇಷ್ಟ ಆಯ್ತು, ಆದ್ರೆ ನಾನು ತಗೊಳ್ಳಿಲ್ಲ. ಸೊ ಇದು ಎರಡನೇ ಸೀರೆ. ಇನ್ನು ಮೂರನೇ ಸೀರೆ ಕೂಡ, ಇದು ಕೂಡ ಫ್ಯಾನ್ಸಿ ಸೀರೆ. ಇದು ಬ್ಲಾಕ್ ಕಲರ್ ಅಲ್ಲಿದೆ. ನನ್ನ ತಂಗಿ ಬ್ಲಾಕ್ ಕಲರ್ ಸೀರೆ ಇಷ್ಟ ಆಯ್ತಾ, ಸೊ ಹಾಗಾಗಿ ಅವಳು ಬ್ಲಾಕ್ ಕಲರ್ ಸೀರೆನ ತಗೊಂಡಿದ್ದಾಳೆ. ನಾನು ನಿನ್ನೆ ತೋರಿಸಿರುವಂತಹ ಸೀರೆಯಲ್ಲಿ ಬ್ಲಾಕ್ ಕಲರ್ ಅವಳು ಕೇಳಿದ್ದೆ, ಸೊ ನಾನು ಕೊಡ್ಲಿಲ್ಲ. ಅದಕ್ಕೆ ಅವಳು ಈ ರೀತಿ ಒಂದು ಸೀರೆ ತಗೊಂಡಿದ್ದಾಳೆ. ನಾವು ತಗೊಂಡಿರುವಂತ ಇಷ್ಟು ಸೀರೆಗಳಲ್ಲಿ ಕಾಸ್ಟ್ಲಿ ಸೀರೆ ಅಂದ್ರೆ ಇದೆ. ಇದರ ಪ್ರೈಸ್ ಬಂದು 1650 ರುಪೀಸ್ ಓನ್ಲಿ. ಇದರಲ್ಲಿ ಏನ್ ಗೊತ್ತಾ, ಕಟ್ ವರ್ಕ್ ಇದೆ ಬಾರ್ಡರ್ ಅಲ್ಲಿ, ಒಂದು ಕಟ್ ವರ್ಕ್ ತರ ಸೀರೆ. ಮಾತ್ರ ಇದು ಮೆಟೀರಿಯಲ್ ಉಂಟಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ಇದಕ್ಕೆ ಎಂತದ ಹೇಳ್ತಾರೆ, ಈ ಮೆಟೀರಿಯಲ್ಗೆ ಮಸ್ಲಿನ್ ಏನೋ ಹೇಳ್ತಾರೆ, ನಂಗೆ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ, ಸೊ ಹಾಗಾಗಿ ಹೇಳ್ತಿಲ್ಲ. ಇದೆಂತ ಗೊತ್ತುಂಟ, ಪ್ರಿಂಟ್ ಅಲ್ಲ ಎಂಬ್ರಾಯ್ಡರಿಂಗ್ ಕೂಡ ಅಲ್ಲ. ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ಏನ್ ಕೂಡ ಕಾಣಿಸ್ತಾ ಇಲ್ಲ, ಫ್ರಂಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ. ಇದು ಆಕ್ಚುಲಿ ಫ್ಯಾಬ್ರಿಕ್ ಅಲ್ಲೇ ಮಾಡಿರೋದು. ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಈ ಪ್ರಿಂಟೇ ಸ್ಪೆಷಲ್. ಈ ಸೀರೆಯಲ್ಲಿ ಇದು ಪ್ರಿಂಟ್ ಏನ್ ಕೊಟ್ಟಿದ್ದಾರೆ ಅದೇ ತುಂಬಾ ಸ್ಪೆಷಲ್. ನನ್ನ ಹತ್ರ ಈ ರೀತಿ ಒಂದು ಸಲ್ವರ್ ಇತ್ತು ಮುಂಚೆ, ಬಟ್ ನೋಡುವಾಗ ಅದೇ ರೀತಿ ಅನಿಸ್ತಾ ಉಂಟು. ಇದರ ಬ್ಲೌಸ್ ಪೀಸ್ ಕೂಡ ಚೆನ್ನಾಗಿದೆ, ಸಿಲ್ಕ್ ಅಲ್ಲ, ಒಂಥರ ಚೆನ್ನಾಗಿದೆ. ಅದಕ್ಕೆ ಕಾರ್ನರ್ ಅಲ್ಲಿ ಈ ತರ ಕಟ್ ವರ್ಕ್ ಕೊಟ್ಟಿದ್ದಾರೆ. ಇದು ಮಾತ್ರ ಸ್ಟಿಕ್ಕಿಂಗ್ ತರ ಕಟ್ ವರ್ಕ್. ಹೌದು, ಕಾರ್ನರ್ ಅಲ್ಲಿ ಈ ರೀತಿ ಕಟ್ ವರ್ಕ್ ಇದೆ. ಫುಲ್ ಸಾರಿಯಲ್ಲಿ ಕೆಳಗಡೆ ಅದೇ ರೀತಿ ಬಾರ್ಡರ್ ಇದೆ. ನೀವು ಪ್ರೈಸ್ ತೋರಿಸ್ತೀನಿ ನಾನು. ಇದರ ಪ್ರೈಸ್ ಬಂದು 1650 ರುಪೀಸ್. ಮಾತ್ರ ಇದರ ಸೀಕ್ವೆನ್ಸ್ ನೋಡ್ಬೋದು ನೋಡಿ, ನಾನು ಕ್ಲೋಸಪ್ ಅಲ್ಲಿ ತೋರಿಸ್ತಿದ್ದೀನಿ. ಈ ರೀತಿ ಬರುತ್ತೆ. ಮತ್ತೆ ಪ್ರಿಂಟ್ ನೋಡಿ, ಇದರಲ್ಲಿ ಡಿಫ್ರೆಂಟ್ ಆಗಿರುವುದು ಅಂದ್ರೆ ಅದು ಪ್ರಿಂಟ್ ಮಾತ್ರ. ನೋಡಿ, ಉಟ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ತೋರಿಸಿರುವಂತಹ 4 ಸಾರಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ನನಗೆ ಶೇರ್ ಮಾಡೋದನ್ನ ಮರೆಬೇಡಿ. ಓಕೆ, ಸೊ ಈ ರೀತಿ ಬರುತ್ತೆ. ಮತ್ತೆ ಇದು ಎಲ್ಲ ತುಂಬಾ ನೋಡಿ ತೆಳುವು ತರ ಮೆಟೀರಿಯಲ್, ನಿಮ್ಗೆ ಈ ರೀತಿ ಹಿಡಿಯುವಾಗಲೇ ಗೊತ್ತಾಗುತ್ತೆ. ಅಯನ್ ಎಲ್ಲ ಬೇಕು ಅಂತ ಇಲ್ಲ, ಪಟಾಪಟ ಅಂತ ಉಟ್ಕೊಂಡು ಹೋಗ್ಬೋದು. ಓಕೆ, ಇನ್ನು ಲಾಸ್ಟ್ ಒನ್, ನಾನು ತಗೊಂಡಿರುವಂತಹ ಸೀರೆಯಲ್ಲಿ ನನ್ನ ತಂಗಿ ನೆವಿ ಬ್ಲೂ ಕಲರ್ ಸೀರೆನ ತಗೊಂಡಿದ್ದಾಳೆ. ಬಟ್ ಇದು ಸೇಮ್ ಅಲ್ಲ, ಡಿಸೈನ್ ಅಲ್ಲಿ ಡಿಫ್ರೆನ್ಸ್ ಉಂಟು. ಯಾಕೆಂದ್ರೆ ಇದು ನೆವಿ ಬ್ಲೂಗೆ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಈ ಸೀರೆ ಇದೆ, ಸಿಲ್ವರ್ ಅಲ್ಲಿ ಡಿಸೈನ್ ನೋಡಿ. ಇದು ನಿನ್ನೆ ನಾನೊಂದು ಪರ್ಪಲ್ ಕಲರ್ ಸೀರೆ ತೋರಿಸಿದ್ದೆ ಅಲ್ಲ, ಅದೇ ರೀತಿ ಸೀರೆ. ಇದರ ಪ್ರೈಸ್ ಬಂದು ಕೂಡ ಸೇಮ್ 950 ರುಪೀಸ್. ಸೊ ಸೀರೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಅಲ್ಲಿ ಇದೆ. ಮಾತ್ರ ಇದು ನಿನ್ನೆ ಕೂಡ ನಾನು ಹೇಳಿದೆ, ಇದರ ಒಳಗಡೆ ಈ ತರ ಇದೆ. ಬಟ್ ಇದು ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ನಾನು ನೋಡ್ಲಿಲ್ಲ. ನಾನು ಕಲರ್ ಕಾಂಬಿನೇಷನ್ ನೋಡಿದೆ, ಮೆಟೀರಿಯಲ್ ಸಾಫ್ಟ್ ಇದೆ ಅನ್ನೋದನ್ನ ಗಮನಿಸಿದ್ದೆ ಅಷ್ಟೇ, ಬೇರೆ ಏನು ಅಷ್ಟೊಂದು ನೋಡಕ್ ಹೋಗ್ಲಿಲ್ಲ. ಪಲ್ಲು ಬಂದು ಈ ರೀತಿ ಇದೆ, ಪಲ್ಲುವಲ್ಲಿ ಈ ರೀತಿ ಟೆಸಲ್ಸ್ ಕೊಟ್ಟಿದ್ದಾರೆ. ಗೊಂಡೆ ಹಾಕುವ ಅವಶ್ಯಕತೆ ಇಲ್ಲ, ಬಟ್ ನನಗೆ ಈ ರೀತಿ ಗೊಂಡೆ ಇಷ್ಟ ಆಗಲ್ಲ, ನಾನು ಅದನ್ನ ಕಟ್ ಮಾಡಿ ತೆಗೆದು ಬಿಸಾಡ್ತೀನಿ. ಸೊ ಅಷ್ಟೇ. ಮತ್ತೆ ಇಡೀ ಸಾರಿಯಲ್ಲಿ ಈ ರೀತಿ ಡಿಸೈನ್ ಇದೆ, ತುಂಬಾ ಸಾಫ್ಟ್ ಮೆಟೀರಿಯಲ್. ಇಲ್ಲಿಗೂ ಹೋಗ್ಬೇಕಾದ್ರೆ ಫಟಾಫಟ್ ಅಂತ ಉಟ್ಕೊಂಡು ಹೋಗ್ಬೋದು, ಆ ರೀತಿ ಸಾರಿ. ಮಾತ್ರ ಪ್ರೈಸ್ ಬಂದು 950 ರುಪೀಸ್ ಓನ್ಲಿ. ಇದ್ರದ್ದು ಬ್ಲೌಸ್ ಪೀಸ್ ಬಂದು ಈ ತರ ಬೊಟ್ಟು ಡಿಸೈನ್ ಅಲ್ಲಿದೆ. ಇದಕ್ಕೆ ಬ್ಲೌಸ್ ಪೀಸಿಗೆ ಇಲ್ಲಿ ಬಾರ್ಡರ್ ಕೂಡ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ಸೀರೆಯಲ್ಲಿ ಬಾರ್ಡರ್ ಕೂಡ ಇದೆ ಸೈಡ್ ಅಲ್ಲಿ. ಸೊ ಕಲರ್ ಬಂದು ನೆವಿ ಬ್ಲೂ ಕಲರ್. ಸೀರೆ ಪ್ರೈಸ್ ಬಂದು 950 ರುಪೀಸ್ ಓನ್ಲಿ.
ಫುಲ್ ಸೀರೆ ಇದೇ ರೀತಿ ಇದೆ. ಇದರಲ್ಲಿ ಪಲ್ಲು ಡಿಸೈನ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ಉಟ್ಕೊಂಡಾಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನಿಮಗೆ ರಪ್ಪ ಉಟ್ಕೊಂಡು ಹೋಗ್ಬೋದು ನೋಡಿ, ತುಂಬಾ ಸಾಫ್ಟ್ ಆಗಿರೋದ್ರಿಂದ ಸೀರೆ. ದೊಡ್ಡ ಹಾಕಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿ ನಿಮ್ಗೆ ನಾನು ಹೀಗೆ ತೋರಿಸುವಾಗ ಕೆಲವರಿಗೆ ಗೊತ್ತಾಗಲ್ಲ, ಸೊ ಹಾಗಾಗಿ ನಾನು ಈ ರೀತಿ ತೋರಿಸ್ತೇನೆ ನೋಡಿ. ಈ ರೀತಿ ನಾವು ನೆರಿಗೆ ಹಿಡಿದಾಗ ಕೆಳಗಡೆ ಹಿಡಿಯೋರು ಬೇಕು ಅಂತ ಇಲ್ಲ, ಒಂದೇ ಸಮ ನಿಲ್ಲುತ್ತೆ ನೋಡಿ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸೀರೆ ಕರೆಕ್ಟ್ ಆಗಿ ಹಾಕೊಂಡಾಗ ಕರೆಕ್ಟ್ ಆಗಿ ಕೂರುತ್ತಾ ಇಲ್ವಾ ಅಂತ ಈ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಇನ್ನೊಂದು ಹೇಳ್ತೇನೆ, ಸೀರೆ ಓಪನ್ ಮಾಡ್ಲಿಕ್ಕೆ ಬಿಡುದಿಲ್ಲ ಎಲ್ಲ ಕಡೆಯಲ್ಲಿ. ಸೊ ನಮ್ಗೆ ನೋಡಿದಾಗ ಕೆಲವೊಂದು ಮೆಟೀರಿಯಲ್ ನೋಡಿದಾಗ ಸೀರೆ ಜಾಸ್ತಿ ತಗೊಳ್ಳೋರಿಗೆ ಅದರ ಅನುಭವ ಇರುತ್ತೆ ಅಷ್ಟೇ. ಈ 4 ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಹಾಗೆ ನನ್ನ ಈ ಸೀರೆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುದಾದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ನಂಗೆ ಕಮೆಂಟ್ ಮಾಡಿ. ಯಾಕೆಂದ್ರೆ ನಾನು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನ ನಿಮ್ಮ ಮುಂದೆ ತೋರ್ಸಕ್ಕೆ ನಂಗೂ ಕೂಡ ಖುಷಿ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಈ ವಿಡಿಯೋದ ಪಾರ್ಟ್ 1 ವಿಡಿಯೋನ ನೀವು ವಾಚ್ ಮಾಡಿ ಇಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಹೋಗಿ ಆ ಪಾರ್ಟ್ 1 ವಿಡಿಯೋನ ಕೂಡ ನೀವು ವಾಚ್ ಮಾಡಬಹುದು. ಅಷ್ಟೇ ಅಲ್ಲದೆ ಇದು ಪಾರ್ಟ್ 2 ವಿಡಿಯೋ, ನಿನ್ನೆಯ ಕಂಟಿನ್ಯೂ ವಿಡಿಯೋ ಇದರಲ್ಲಿದೆ. ಸೊ ಅಷ್ಟೇ. ಈಗ ನಾನು ಡೈಲಿ ಹಾಕುವಂತ ವಿಡಿಯೋನ ಜಾಸ್ತಿಯಾಗಿ ತುಳುವಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಯಾಕೆಂದ್ರೆ ನಾನು ಪ್ರತಿ ಬಾರಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದು ಸಿಗುತ್ತೆ, ನಿಮಗೆ ಬೇಗನೆ ನನ್ನ ವಿಡಿಯೋನ ನಿಮಗೆ ನೋಡಕ್ಕೆ ಸಾಧ್ಯ ಕೂಡ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಪೂರ್ತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.